ಇವತ್ತು ಆಗಿದೆ ಟನಾಟಂಗಿರೋದ ಅವರೊಬ್ಬ ಒ ಬಿ ಸಿಗೆ ಸಂಬಂಧಿಸಿದವರು. ನಾವು ಒ ಬಿ ಸಿ ಪರ ಇದ್ದಂಥ ಇವತ್ತು ರಾಜಕೀಯ ಮಾಡ್ತಾಯಿದ್ದೀವಿ, ಅವ್ರ ನಮಗೆ ಬೇಕು ಅನ್ನೋದು ಅವ್ರಿಗೆ ಗೊತ್ತದೆ. ರಾಹುಲ್ ಗಾಂಧಿ ಅವ್ರಿಗೆ ಅದಕ್ಕೆ ಅವ್ರು ಇಟ್ಕೊಂಡಿದ್ದಾರೆ. ಒಂದೇ ಅವ್ರು ಬೇಡಾಗಿದ್ದಪ್ಪ ಅಂತಂದ್ರೆ ಮತ್ತು ನಿಜವಾಗಿಯೂ ರಾಹುಲ್ ಗಾಂಧಿ ಅತ್ಯಂತ ಪ್ರಿಯ ವಿಶ್ವಾಸ ವ್ಯಕ್ತಿ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿ ಸಹ ದುಡ್ಕೋದು ಬಂದಂಥ ವ್ಯಕ್ತಿ. ಮತ್ತು ಇವತ್ತಿಗೂ ನಾವು ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಆದರೂ ಅವ್ರೇನೋ ಹೆಚ್ಚಿಂದ್ರಂತ ಕಾರಣಕ್ಕಾಗಿ ಇವರು ತಮ್ಮ ಹಿಂಬಾಲಕರಿಂದ ಮಾತಾಡಿಸೋದು ಇವ್ರಿಗೂ ಎಷ್ಟು ಸರಿ ಅಂತ. ಅವ್ರೊಂದು ಕಲ್ಲು ಹೋಗಿ ಒಂದು ಕಲ್ಲು ಓದಬೇಡವ್ರ. ಇದೊಂದು ರೀತಿ ಏನಾಗ್ಯದಪ್ಪ ಅಂದ್ರೆ ಇರಾಕ್ ನಡೀಲಿ ಯುದ್ಧ ಆದಂಗೆ ಆಗ್ಯದ. ಕಡೆಗೆಲ್ಲ ಬಾಂಬ್ ತೀರಿದ್ವಿ, ಎಲ್ಲ ತೀರಿದ್ವು, ಕಲಕರು ಹೋದಾರ ಹಿತ್ತರು ಇರಾನ್ ಮತ್ತು ಇರಾಕ್ ಸೈನಿಕರು. ಮತ್ತು ಬೇರೆ ಅದಿಲ್ಲ. ಕಡೆಗೆ ಬ್ಯಾಸತ್ತ ಯುದ್ಧ ವಿರಾಮ ಮಾಡೋ ಪ್ರಸಂಗ ಬಂತಲ್ಲ. ಇರಾನ್ ಮತ್ತು ಇರಾಕ್ 15 ವರ್ಷ ಯುದ್ಧ ಮಾಡಿದ್ರು ಅವರು ಭೂಪರು. ಯಾವ ರೀತಿ ಯುದ್ಧ ಮಾಡಿರ್ಬೇಕು ಹಂಗೆ ಇಲ್ಲಿ ಅವರೊಂದು ಅನ್ನೋದು ಇವರೊಂದು ಅನ್ನೋದು ಅವರೊಂದು ಅನ್ನೋದು ಇದೇನಾಗೋದು. ಕಡೆಗೆ ಪೆಟ್ಟು ಬಿಡಿದ್ಯಾರಿ ಅಂದರೆ ಕಾಂಗ್ರೆಸ್ಗೆ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು. ಈಗ ನೋಡ್ರಿ ಗ್ಯಾರಂಟಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ರಿ. ಹೌದ್ರಿಂದ ಖಜಾನೆ ಪೆಟ್ಟು ಬಿದ್ದದ ಮತ್ತೇನೋ ಆಗಿದೆ. ಆ ಮಾತು ಒಪ್ಪು ನಾವು ಮತ್ತು ನಮ್ಮ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಅಲ್ಲಿ ಹೋಗ್ತದೆ ಒಪ್ಪು. ಆದರೂ ಬಡ ಹೆಣ್ಮಕ್ಳು ಇವತ್ತು ತಮ್ಮ ಉದ್ಯೋಗ ಸಲುವಾಗಿ ಮತ್ತೊಂದು ಸಲುವಾಗಿ ಓಡಾಡುವಂಥದ್ದು ಫ್ರೀಯಾಗಿ ಅನುಕೂಲ ಆಗಲಿಕ್ಕೆ ಅದು ಮೆಚ್ಚುವಂಥ ವಿಷಯ. ಮತ್ತು ಪ್ರತಿ ಕುಟುಂಬಕ್ಕೆ ಒಂದು 2,000 ರೂಪಾಯಿ ಕೊಡುವಂಥ ಅವ್ರ ಕುಟುಂಬ ಬಡ ಕುಟುಂಬಕ್ಕೆ ಹೆಲ್ಪ್ ಆಗಲಿಕ್ಕೆ ರೀ. ಇದು ಒಪ್ಪುವಂಥ ವಿಷಯ. ಇನ್ನುಳಿದ ವಿಷಯಗಳು ಮಾಡ್ತಾ ಇದ್ದಾರೆ. ಆ ಕರೆಂಟಿನ ಬಿಲ್ ಸ್ವಲ್ಪ 200 ಯೂನಿಟ್ ಕೊಡಿಸೋಣಂತ ಏನೋ ಕೈ ಕೊಟ್ಟರು ಮತ್ತು ಬೇರೆ ಆದರೂ ಕೊಡ್ತಾ ಇದ್ದಾರೆ. 2 ಸಾಧ್ಯ ಅಷ್ಟು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಏನೂ ಗ್ಯಾರಂಟಿ ಕೊಡೋದು ಅಧಿಕಾರ ಮಾಡುತ್ತಿರುವಂಥದ್ದು ಒಳ್ಳೆಯದಲ್ಲ ಇದು ಅಂತ ಒಂದು ಸಮಾಧಾನ ಮಾಡಿಕೊಂಡು ಮತ್ತು ಅವರು ಇದನ್ನು ಅದ್ರ ಜೊತೆಗೆ ಇನ್ನಷ್ಟು